ನೋಡಿ ಖಡ್ಗ ಯಾವ ಥರ ಇದೆ ಅಂತ. ಹಲೋ ಗಾಯ್ಸ್, ಎಲ್ಲರೂ ಹೆಂಗಿದ್ದಾರೆ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇರೋದು ರಾಯಬಾಗ್ ರೈಲ್ವೆ ಸ್ಟೇಷನ್ ಹತ್ತಿರ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ನಿಮ್ಗೆ ತೋರಿಸಿ ಹೋಗ್ತಾ ಇದ್ದೀನಿ. ಹೋಗೋಣ ಬನ್ನಿ. ಈಗ ನೀವು ನೋಡ್ತಾ ಇದ್ರಲ್ಲ ಗಾಯ್ಸ್, ಆ ಬ್ರಿಡ್ಜ್ ಮೇಲೆ ಹೋಗೋಣ ಬನ್ನಿ. ಅಲ್ಲಿ ತುಂಬ ಚೆನ್ನಾಗಿ ವ್ಯೂ ಕಾಣುತ್ತೆ, ಅದನ್ನು ನಿಮ್ಗೆ ತೋರಿಸ್ತೇನೆ ಬನ್ನಿ. ನಾನು ಗಾಯ್ಸ್ ಈಗ ನಾನು ಬ್ರಿಡ್ಜ್ ಮೇಲೆ ಇರ್ತಾ ಇದ್ದೀನಿ. ಬ್ರಿಡ್ಜ್ ಮೇಲೆ ಹೋಗೋಣ ಬನ್ನಿ. ಈಗ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ನೋಡಿ ಗಾಯ್ಸ್, ಯಾವ ಥರ ವ್ಯೂ ಕಾಣುತ್ತೆ ಅಂತ. ಇದು ಅಲ್ಲೇ ನೀವು ನೋಡ್ತಾ ಇಲ್ಲ ಗಾಯ್ಸ್, ಅದೇ ರೈಲ್ವೆ ಸ್ಟೇಷನು. ಅದನ್ನು ಅಲ್ಲಿಗೆ ನಾನೀಗ ಹೋಗಲ್ಲ, ಯಾಕಂದರೆ ನಾನು ಆಲ್ರೆಡಿ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನೀವು ಇನ್ನೂ ಅದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡಿ. ಅದು ತುಂಬ ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ ಇದು. ಈಗ ನಾನು ಹೇಳಿದೆಲ್ಲ ನಿಮ್ಗೆ ಇಲ್ಲೊಂದು ದೇವಸ್ಥಾನ ಇದೆ ಅಂತ, ಆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಬನ್ನಿ ಮನೆ. ಈಗ ಹಿಂಗೆ ಮಾಡೋ ಅಷ್ಟೇ ನಾನು ಅಲ್ಲಿಗಿರ್ತೇನೆ. ಗಾಯ್ಸ್, ಛತ್ರಪತಿ ಶಿವಾಜಿ ಅವರ ಸ್ಟ್ಯಾಚು ಯಾವ ಥರ ಇದೆ ಅಂತ ನೋಡಿ. ಇದೇ ನೋಡಿ ಗಾಯ್ಸ್, ರಾಯಬಾಗ್ ರೈಲ್ವೆ ಸ್ಟೇಷನ್. ಇದ್ರ ಸೈಡನ್ನೇ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಈಗ ಇಲ್ಲಿ ಹೋಗೋದಕ್ಕಾಗತ್ತಾ? ಆ ಕಡೆ ಹೋಗ್ಬೇಕು. ಆ ಕಡೆ ಬೇರೆ ಮಾಡಿದಾರೆ, ಹೋಗೋದಕ್ಕಾಗಿ. ನೋಡಿ ಗಾಯ್ಸ್, ಯಾವ ಥರ ಇದೆ ಅಂತ ಛತ್ರಪತಿ ಶಿವಾಜಿ ಅವರ ಸ್ಟ್ಯಾಚು. ನೋಡಿ ಯಾವ ಥರ ಇದನ್ನು ಕೆಟ್ಟಿದ್ದಾರೆ ಅಂತ. ನೋಡಿ ಖಡ್ಗ ಯಾವ ಥರ ಇದೆ ಅಂತ. ಈಗ ನಿಂತು ನೋಡಿದಾಗ ಈ ಥರ ವ್ಯೂ ಕಾಣುತ್ತೆ ಗೈಸ್. ಗಾಯ್ಸ್, ನಾನು ನಿಮ್ಗೆ ಆಗಲೇ ಹೇಳಿದ್ರಲ್ಲ ನಿಮ್ಮ ದೇವಸ್ಥಾನ ಇದೆ ಅಂತ. ದೇವಸ್ಥಾನಕ್ಕೆ ಈಗ ಬಂದಿದ್ದೀನಿ. ದೇವಸ್ಥಾನ ಹೇಗಿದೆ ಅಂತ ನೋಡೋಕೆ ಹೋಗೋಣ ಬನ್ನಿ. ನೋಡಿ ಗಾಯ್ಸ್, ದೇವಸ್ಥಾನ ಹೇಗಿದೆ ಅಂತ, ದೇವಸ್ಥಾನದ ಆವರಣ ಹೇಗಿದೆ ಅಂತ ನೋಡಿದ್ದು. ಗಾಯ್ಸ್, ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದ್ದೇನೆ, ಅದಕ್ಕೆ ನಾನು ನಿಮ್ಗೆ ಇದನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದೀನಿ. ಬನ್ನಿ, ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಗಾಯ್ಸ್, ಯಾವ ಥರ ಗಿಡ ಮರಗಳು ಯಾವ ಥರ ಇದೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿದೆ ಅಂತ ಈ ದೇವಸ್ಥಾನ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಗಾಯ್ಸಿಗೆ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಗಾಯ್ಸ್, ನಾನು ಆಗಲೇ ಕ್ಯಾಮ್ರಾನ ಇದನ್ನೇ ಮಾಡಲಿಕ್ಕಿದ್ದೆ, ಅದಕ್ಕೆ ಈಗ ಮತ್ತೆ ವಾಪಸ್ ಮಾಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ಯಾವ ಥರ ಇದೆ ಅಂತ ಕಟ್ಟಿದ್ದಾರೆ ಅಂತ. ಇಲ್ಲಿದೆ ಗಾಯ್ಸ್, ಈಗ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ಗಂಟೆ ನನಗೆ ನೆಲಕಲ್ಲ, ಯಾಕಂದರೆ ತುಂಬ ಎತ್ತರವಿದೆ, ಅದಕ್ಕೆ ಗಂಟೆ ಹೊಡೆಯಲ್ಲ. ಈ ದೇವಿ ಹೆಸರು ಲಕ್ಷ್ಮೀ ದೇವಿಯ ಮಂದಿರ ಅಂತ. ಸುತ್ತಮುತ್ತ ಯಾವ ಥರ ಇದೆ ಅಂತ ನೋಡಿ. ಸುತ್ತಮುತ್ತ ಏನಿದೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ನೋಡಿ ಯಾವ ಥರ ರಂಗೋಲಿ ಹಾಕಿದ್ದಾರೆ ಅಂತ.
ಗಾಯ್ಸ್ ಈಗ ದೇವಸ್ಥಾನ ಒಳಗಡೆ ಯಾವ್ದು ಅಂತ ನಾನು ತೋರಿಸ್ತೇನೆ ಬನ್ನಿ. ಗಾಯ್ಸ್ ಮಕ್ಕಳಾಗಲಿ ಅಂತ ಈ ಥರ ಕಟ್ಟಿಲುಗಳನ್ನ ಕಟ್ತಿರ್ಬೇಕು. ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಲಕ್ಷ್ಮೀ ದೇವಿಯ ಮೂರ್ತಿ ಯಾವ ಥರ ಇದೆ ಅಂತ ನೋಡಿ ಗಾಯ್ಸ್, ತುಂಬ ಚೆನ್ನಾಗಿದೆ ಅಲ್ವಾ. ಯೂಟ್ಯೂಬ್ ಈಗ ದೇವಸ್ಥಾನದ ಒಂದು ರೌಂಡ್ ಹಾಕೊಂಡು ಬನ್ನಿ, ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತ ದೇವಸ್ಥಾನದ ಆವರಣದ ಹಿಂದೆ. ಗಾಯ್ಸ್ ಈಗ ದೇವಸ್ಥಾನದ ಅಕ್ಕಪಕ್ಕ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ. ಇಲ್ಲಿ ತುಂಬ ಚೆನ್ನಾಗಿದೆ ಆವರಣ, ನೋಡಿ ಯಾವ ಥರ ಇದೆ ಅಂತ. ಇದು ಇಲ್ಲಿ ಒಂದು ಯಾವ ದೇವಿಯ ಮೂರ್ತಿ ಇದೆ ನೋಡಿ ಯಾವ ಥರ ಇದೆ ಅಂತ ಮೂರ್ತಿ. ಬನ್ನಿ ಹಾಗೆ ಮುಂದೆ ಹೋಗೋಣ. ಮುಂದೆ ತುಂಬ ಇವೆ ಅಂತ ನೋಡೋದಕ್ಕೆ ನಾನು. ನೋಡಿ ಇಲ್ಲಿ ಒಂದು ದೇವಿಯ ಮೂರ್ತಿ ಇದೆ. ಬನ್ನಿ ಗಾಯ್ಸ್ ಹಾಗೆ ಮತ್ತೆ ಇಲ್ಲಿ ತುಂಬ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಮತ್ತೆ ಏನೇನೋ ಇವೆ ಇಲ್ಲಿ. ನೋಡಿ ಗಾಯ್ಸ್ ಇದು ಸಿದ್ಧ ವಿನಾಯಕ ಮಂದಿರ ಯಾವ ಥರ ಇದೆ ಅಂತ. ಬನ್ನಿ ಮತ್ತೆ ಹಾಗೆ ಇವೆ ಹಣ್ಣು ಇಲ್ಲಿ ನೋಡಿ. ಇದು ಬ್ರಹ್ಮದೇವ ಮಂದಿರ, ಇದು ಶ್ರೀ ಬೀರದೇವ ಮಂದಿರ, ಇದು ಮಾಯಕ್ಕ ದೇವಿಯ ಮಂದಿರ. ನೋಡಿ ಯಾವ್ದು ಇಲ್ಲಿ ನೋಡಿ ಇಲ್ಲಿ ಏನೋ ಇದೆ ನೋಡಿ ಗಾಯ್ಸ್ ಯಾವ ಸುತ್ತಮುತ್ತ ಯಾವ ಥರ ಇದೆ ಅಂತ. ಗಾಯ್ಸ್ ಇದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ರಾಯಬಾಗ್ ರೈಲ್ವೆ ಸ್ಟೇಷನ್ ಹತ್ತಿರ ಇದು ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ. ಇದು ಡಿಸೆಂಬರಲ್ಲಿ ಅಥವಾ ನವಂಬರಲ್ಲಿ ಜಾತ್ರೆ ಆಗುತ್ತೆ. ತುಂಬ ಅದ್ದೂರಿಯಾಗಿ ಜಾತ್ರೆ ಆಗುತ್ತೆ. ಮತ್ತು ಇಲ್ಲಿ ದನಗಳು ಸಂತೆ ಅಂತ ಕರೀತಾರೆ. ಮತ್ತು ಪ್ರತಿ ಬೇಯಿಸ್ತಾರನ್ನು ಇದು ಇದಾಗುತ್ತೆ. ಹಾಗೆ ಇಲ್ಲಿ ದನಗಳ ಜಾತ್ರೆ ಅಂತಲೂ ಕರೀತಾರೆ ಇದನ್ನು. ಇಲ್ಲಿ ಬೋರಿಗಳು ಮತ್ತು ಏನೇನೋ ಇಲ್ಲಿ ಮಾರಾಟ ಮಾಡ್ತಾರೆ. ಇದು ತುಂಬ ಅದ್ಭುತವಾಗಿ ದೇವಸ್ಥಾನದ ಜಾತ್ರೆ ಆಗುತ್ತೆ. ನೀವು ಬರೋರಿದ್ರೆ ಬರ್ಬಾರ್ದು, ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದೆ ಅಂತ ಏನಾದರೂ ಸ್ಪೆಷಲ್ ಆಗಿ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ನನ್ನ ಗುರಿ ಮುಖ್ಯ. ದೊಡ್ಡ ಸ್ಫೂರ್ತಿ. ಆ್ಯಂಡ್ ಯಾರಿಗೂ ಹೆದರ್ತಿರಲ್ಲ.